ಹಾಂ ರೀ ಮಾವ. ಓ ಅಳಿಯಂದ್ರು, ನಮಸ್ತೆ. ಬನ್ನಿ ಬನ್ನಿ. ನಿಮ್ಮ ನಮಸ್ತೆ ತೊಗೊಂಡೋಗಿ ತಿಪ್ಪೆಗೆ ಹಾಕ್ರಿ. ಏನು ತೆಗ್ರಿ ಫೋನ್ ಮಾಡಿ ಬರೋಕೆ ಹೇಳಿದ್ದು? ಅಳಿಯಂದ್ರೆ ಇದೇನೋ ಭತ್ತನ ಇಷ್ಟೊಂದು ಕಾಪಿಗೆ ಬಂದಿದ್ದೀರಲ್ಲ, ಓಸಿ ಸಮಾಧಾನವಾಗಿರಿ. ಸಮಾಧಾನ ನನಗೆ ಮಾಡಕ್ಕೆ ಬರಬೇಡ್ರಿ. ನಾನು ಹೇಳಿದ ಕೆಲಸ ಏನಾಯ್ತು ಅದು ಹೇಳ್ರಿ. ಅಳಿಯಂದ್ರೆ ಅದು ಒಳಗೆ ಬನ್ನಿ. ಮತ್ತೆ ಬೀದಿಯಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಿ. ಏನು ರೀ ಒಳಗೆ ಬರೋದು? ಮಾತು ಕೊಟ್ಟಿದ್ದನ್ನು ಉಳಿಸ್ಕೊಳಕ್ಕಾಗಲ್ಲ? ನಿಮಗೆ ಮಾನ ಮರ್ಯಾದೆ ಬೇರೆ ಇದೆಯೇನ್ರಿ? ಅಳಿಯಂದ್ರೆ ಅವರು ಬೀದಿಲಿ ನಿಂತ್ಕೊಂಡು ಮಾತಾಡೋದ್ರಿಂದ ಮಾನ ಮರ್ಯಾದೆ ಹೋಗುತ್ತೆ ಅಂತ ಇದ್ದಾರೆ. ನೀವು ನೋಡೋರೆ ಬೀದಿಲೇ ನಿಂತ್ಕೊಂಡು ಕಿರ್ಚಾಡ್ತಾ ಇದ್ದೀರಾ. ಹಾಗಾದ್ರೆ ನಿಮಗೆ ಮಾನ ಮರ್ಯಾದೆ ಇಲ್ವೇ? ಏನಂದ್ರಿ ಮಾವ? ಏನಿದು ಯಾರನ್ನೋ ಕರೆಸ್ಬಿಟ್ಟು ನನಗೆ ಬಾಯಿ ಬಂದಂಗೆ ಮಾತಾಡಿಸ್ಬೇಕು ಅಂತ ಹೇಳಿ ನನಗೆ ಫೋನ್ ಮಾಡಿ ಕರೆದ್ರಾ? ಅಯ್ಯೋ ಅಳಿಯಂದ್ರೆ ಇಲ್ಲ ಅದು ನೀವು ತಪ್ಪು ತಿಳ್ಕೊತಿದ್ದೀರಿ. ನನಗೆ ತಪ್ಪು ಯಾವುದು ಸರಿ ಯಾವುದು ಎಲ್ಲ ಗೊತ್ತದೆ. ನೀವು ಫಸ್ಟು ಕೊಟ್ಟು ಮಾತು ಉಳಿಸ್ಕೊಳ್ಳಿ. ಸುಮ್ಮನೆ ನನ್ನ ಕರೆದು ನನ್ನ ಟೈಮ್ ವೇಸ್ಟ್ ಮಾಡಬೇಡ್ರಿ. ನಾನೇನು ಖಾಲಿ ಕೂತಿರಲ್ಲ, ನಿಮ್ಮ ಹಿಂದೆ ಮುಂದೆ ಸುತ್ತಾರಲ್ಲ ಅವ್ರ ಥರ. ಹೌದೌದು, ನಮ್ಮ ಐನೋರು ಅಳಿಯಂದ್ರು ತುಂಬ ಬಿಜಿ ಪರ್ಸನು. ಅದಕ್ಕೆ ಕಟ್ಕೊಂಡು ಹೆಂಡ್ತಿನ ಹೊಡೆದು ಅಪ್ಪನ ಮನೆಗೆ ಕಳಿಸಿ ಗಾಡಿ ಇಸ್ಕೊಂಬ ಅಂತ ಹೇಳೋರೆ. ಎಷ್ಟು ಬಿಜಿ ಆಗಿರ್ತಾರೆ. ಹೇಯ್, ಅದೆಲ್ಲ ಮಾತಾಡೋದು ನೀನು ಯಾರು? ರೀ ಮಾವ, ಯಾವಂದು ಇವನು ತಲೆ ಎಲ್ಲ ಮಾತಾಡ್ತಾ ಇದ್ದಾನೆ. ನನಗೆ ಅವಮಾನ ಮಾಡೋಕ್ಕಿಂತಾನೆ ಇಲ್ಲಿ ಕರ್ಸಿರೇನ್ರಿ? ಅಯ್ಯೋ ಅಳಿಯಂದ್ರೆ ಅವರು ನಮ್ಮ ಐನೋರೇ ಸುಮ್ಮನಿರಿ ಸ್ವಲ್ಪ, ನಾನು ಮಾತಾಡ್ತೀನಿ. ನೋಡಿ ಅಳಿಯಂದ್ರೆ, ನೀವು ತಪ್ಪು ತಿಳ್ಕೊಬೇಡಿ. ನಾನು ನಿಮ್ಗೊಂಥರ ಬಾಮ ಇದ್ದಂಗೆ. ಅದು ಸ್ವಂತ ಅಲ್ಲ, ಬಾಡಿಗೆ. ದೂರದವನು ಅಂದ್ಕೊಳ್ಳಿ. ನೀನು ದೂರದವನಾರು ಆಗು, ಹತ್ರದವನಾರು ಆಗು. ನನ್ನ ಬಾಯಿಗೆ ಬಂದಂಗೆ ಅನ್ನೋದಕ್ಕೆ ನೀನು ಯಾವನು? ಇದೇನು ಅಳಿಯಂದ್ರೆ ಹಿಂಗನ್ಬಿಟ್ರಿ ನೀವು? ನಮ್ಮ ತಂಗಿ ಗಂಡ ಆದಮೇಲೆ ನಮಗೂ ಬಾವನ ಸಮ ಅಲ್ವೇ? ಹಂಗಾಗಿ ನಿಮ್ಮನ್ನು ಉಪಚರಿಸ್ಬೇಕಾದ ಕರ್ತವ್ಯ ನಮ್ಮದು. ನೀವು ಕೇಳಿದ್ದೀನಿಲ್ಲ ಅಂದರೆ ಕೊಡೋದು ಜವಾಬ್ದಾರಿ ನಮ್ದಲ್ವೇ? ಅಂದರೆ ಅದೇ ಅಳಿಯಂದ್ರೆ, ನೀವೇನೋ ಗಾಡಿ ಕೊಡ್ತೀರಾ, ನಿಮ್ಮ ಹೆಂಡತಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗಲ್ಲ ಅಂದ್ರಂತೆ. ಪಾಪ ಐನೋರು ಬಡವರು ಮದುವೆಲಿ ಒಪ್ಕೊಬಿಟ್ಟವ್ರೆ, ಈಗ ಕೊಡೋಕ್ಕಾಗಿಲ್ಲ. ಹಂಗಂತ ನಾವು ಸುಮ್ಮನಿರಲ್ಲ, ನಾವು ಕೊಟ್ಟೇ ಕೊಡ್ತೀವಿ. ಓಹೋ, ಅದಕ್ಕೆ ಬರೋಕ್ಕೆ ಹೇಳಿದ್ದು. ಎಲ್ಲಿ ಗಾಡಿ? ನನಗೆ ಅಂಥ ಇಂಥ ಗಾಡಿಗಳೆಲ್ಲ ಆಗೋದೇ ಇಲ್ಲ. ಅಯ್ಯೋ, ನನಗೆ ಗೊತ್ತಾಯಿತು. ನೀವು ಯಾವಾಗ ಒಂದು ಗಾಡಿಗೋಸ್ಕರ ಕಟ್ಕೊಂಡು ಹೆಂಡ್ತಿನೂ ದೊಡ್ಡದಲ್ಲ ಅಂತಂದ್ರು ಆವಾಗಲೇ ಗೊತ್ತಾಯ್ತು ನಿಮಗೆ ತುಂಬ ದೊಡ್ಡ ಗಾಡಿನೇ ಬೇಕು ಅಂತ ಹೇಳಿ. ಮತ್ತೆ ನಾನು ಚಿಕ್ಕವನಾಗಿದ್ದಾಗ ಚಿಕ್ಕ ಸ್ಕೂಲಿಗೆ ಸೇರಿಸ್ತಾರೆ ಅಂತ ಹೇಳಿ ಸ್ಕೂಲ್ಗೆ ಹೋಗಲಿಲ್ಲ. ದೊಡ್ಡವನಾದ್ಮೇಲೆ ದೊಡ್ಡ ಸ್ಕೂಲ್ಗೆ ಹೋಗಿದ್ದಾನು. ಒಳ್ಳೇದು ದೊಡ್ಡತನ. ನಾನು ಈಗಲೂ ಅಷ್ಟೇ, ನನ್ನ ಚಪ್ಪಲಿ ಆಗಲಿ ನನ್ನ ಬಟ್ಟೆ ಆಗಲಿ ಚಿಕ್ಕ ಸೈಜ್ ತೊಗೊಳೋದೇ ಇಲ್ಲ. ಏನಿರು ದೊಡ್ಡದೇ ಅಲ್ವೇ? ಮತ್ತೆ ಗಾಡಿ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ದಿರೋದ್ರೆ ಬಿಟ್ಬಿಡ್ತೀನ? ಈಗಲೂ ಅಷ್ಟೇ, ಸಣ್ಣ ಪುಟ್ಟ ಗಾಡಿ ಎಲ್ಲ ನಾನು ಮುಟ್ಟೋನೇ ಅಲ್ಲ. ಅಯ್ಯೋ, ಹೇಳಿದ್ರು ಐನೋರು ಹೇಳಿದ್ರು ನಮ್ಮ ಅಳಿಯಂದು ತುಂಬ ದೊಡ್ಡದು ಅಂತ. ಹಾಂ, ಏನು? ಅದೇ ಆಸೆ ಕನಸು ಎಲ್ಲ ದೊಡ್ಡದು ಅಂತ. ಹಾಂ, ಇನ್ನೊಂದು ವಿಷಯ ಗೊತ್ತಾ? ನಾನು ಮದುವೆ ವಿಷಯದಲ್ಲೂ ನನಗಿಂತ ಚಿಕ್ಕವ್ರನ್ನ ಮದುವೆ ಆಗಬಾರ್ದು ಅಂತ ಹೇಳಿ ನನಗಿಂತ ದೊಡ್ಡವ್ರನ್ನ ಮದುವೆ ಆಗೋಕ್ಕೆ ಅಂತ ಆಸೆಪಟ್ಟೆ. ಆದರೆ ನಮ್ಮ ಅಪ್ಪ ಅಮ್ಮ ಬಿಡದೆ ಐನೋರು ಮಗಳಿಗೆ ಗಂಟು ಹಾಕಿದ್ರು. ಓಹೋ, ಭಾರಿ ವಿಚಿತ್ರ. ಅದರಲ್ಲೂ ದೊಡ್ಡತನ. ಯಾರು ಒಂದು 70-80 ವರ್ಷದವ್ರನ್ನಾಗಿದ್ರೆ ತುಂಬ ದೊಡ್ಡವ್ರಾಗ್ಬಿಡ್ತಿದ್ರಿ. ನಮ್ಮ ಮನೆ ಬಂದು ನೋಡು, ನಮ್ಮ ಮನೇಲಿ ಎಲ್ರಿಗಿಂತ ದೊಡ್ಡ ರೂಮು ನಂದೇ. ನಾನೇ ಬೇಕು ಅಂತ ಹೇಳಿ ದೊಡ್ಡದಾಗಿ ಕಟ್ಟಿಸ್ಕೊಂಡಿದ್ದು. ಹೌದು. ಮತ್ತೆ ನಿಮ್ಗಿರೋ ದೊಡ್ಡ ಆಸೆಲಿ ಆ ಆಸೆನಾರು ಪೂರೈಸಬಾರ್ದಾ? ಹಾಂ, ಏನಂದೆ? ಅದೇ ಪಾಪ ನೀವು ದೊಡ್ಡದು ಅಂತೆಲ್ಲ ದೊಡ್ಡದಾಗಿ ಮಾಡ್ಕೊಬಿಟ್ಟಿದ್ದೀರಲ್ಲ, ಅದೊಂದನ್ನಾರು ಸರಿಯಾಗಿ ಮಾಡ್ಕೋಬೋದಾ ಅಂದೆ. ಸರಿ, ನನಗೆ ಟೈಮ್ ಆಯಿತು. ಗಾಡಿ ತಂದಿರೆ ತೋರಿಸಿ, ಆಮೇಲೆ ಅವ್ರ ಮಗಳನ್ನ ಕರ್ಕೊಂಡು ಹೋಗೋದು. ಅಯ್ಯೋ, ಅದಕ್ಕೇನಂತೆ? ಅಷ್ಟೊತ್ತಿಂದ ನೀವು ನೋಡ್ತಿಲ್ವೇ? ಇಲ್ಲಿ ನೋಡಿ, ನಿಮ್ಮ ಆಸೆ ಅಂತ ದೊಡ್ಡ ಗಾಡಿ ತಂದಿದ್ದೀನಿ. ಇದು ದೊಡ್ಡ ಗಾಡಿನ? ಈ ಗಾಡಿ ನನ್ಗ? ಮಾವ, ಏನು ಅವಮಾನ ಮಾಡ್ತಿದ್ದೀರಾ ನನಗೆ? ಇದನ್ನ ನಾನು ಕೇಳಿದ್ದು. ಹ್ಞೂ ಅಳಿಯಂದ್ರೆ, ನೀವು ತಾನೇ ದೊಡ್ಡದು ಅಂದಿದ್ದು. ಅದಕ್ಕೆ ಇಡೀ ಮಾರ್ಕೆಟೆಲ್ಲ ಹುಡುಕಿ ದೊಡ್ಡ ಗಾಡಿ ತರಿಸಿದ್ದೀನಿ. ನೀವು ಕೇಳಿದ್ದು ಗಾಡಿ ದೊಡ್ಡದು, ಈ ದೊಡ್ಡದು ಪ್ಲಸ್ ಗಾಡಿ, ದೊಡ್ಡ ಗಾಡಿ ಸಿಕ್ತಲ್ಲ. ಅಯ್ಯೋ ಸತೀಸಪ್ಪ, ನೀವು ಸುಮ್ಮನಿರೇ ಐನೋರೇ. ನೋಡಿ ಅಳಿಯಂದ್ರೆ, ಈಗ ನೀವು ಕೇಳ್ದಂಗೆ ದೊಡ್ಡ ಗಾಡಿ ಕೊಡಿಸಿದ್ದೀವಿ. ಈಗ ತಗೊಂಡು ನಿಮ್ಮ ಹೆಂಡತಿ ಕರ್ಕೊಂಡು ಹೊರಟ್ಬಿಡಿ. ಏನೋ ನನ್ನ ಜೊತೆ ಆಟ ಆಡ್ತಿದ್ದೀರಾ? ನಾನು ನಿಮ್ಮ ಕಣ್ಣಿಗೆ ಜೋಕರ್ ಥರ ಕಾಣಿಸ್ತಿದ್ದೀನಿ. ನನ್ನ ಗಾಡಿ ಅಂತ ಕೇಳಿದ್ರೆ ನೀವು ಈ ತರಕಾರಿ ಮಾರೋ ಗಾಡಿ ಕೊಡ್ತಾ ಇದ್ದೀರಾ? ನನ್ನನ್ನೇನು ಅಷ್ಟೊಂದು ಇದು ಮಾಡ್ಕೊಂಬಿಟ್ಟಿದ್ದೀರಾ? ನಾವು ನಿಮ್ಮನ್ನ ಅಷ್ಟೊಂದು ಇದು ಮಾಡ್ಕೊಂಡೇ ಇಲ್ಲ. ನೀವು ದೊಡ್ಡವರು, ದೊಡ್ಡವರು. ನೀವು ಅದಕ್ಕೆ ಈ ದೊಡ್ಡ ಗಾಡೀಲಿ ನಿಮ್ಮ ಹೆಂಡತಿ ಕರ್ಕೊಂಡು ಹೋಗ್ಬಿಡಿ. ಮಾವ, ಮುಚ್ಚ ಬಾಯ್ನ. ಹಾಂ, ಏನು ರೌಡಿಸಮ್ ಮಾಡ್ತಿದ್ಯಾ? ನನ್ನನ್ನು ಮುಚ್ಚ ಬಾಯಿ ಅಂತಿದ್ಯಾ? ಯಾರಿಗೆ ನೀನು ಹೇಳಿದ್ದು? ನಿನಗೆ ಕಣೋ, ಮುಚ್ಚ ಬಾಯ್ನ. ಅಷ್ಟೊತ್ತಿನ ನಾನು ನೋಡ್ತಾ ಇದ್ದೀನಿ, ತಲೆ ಎಲ್ಲ ಹಾಡ್ತಾವನೆ. ಅವ್ರ ಮನೇಲಿ ಯಾರು ಸರಿಯಾಗಿ ನಿನ್ನನ್ನು ಹೆದರಿಸೋರಿಲ್ಲ ಅಂತ ಹೇಳಿ ಭಾರಿ ಗಂಡಸು ಅಂತ ಕಟ್ಕೊಂಡು ಹೆಂಡ್ತಿನ ಕರ್ಕೊಂಬಂದುಬಿಟ್ಬಿಟ್ಟು ಈಗ ನಿನ್ನ ಪೌರುಷ ತೋರ್ಸೋಕ್ಕೆ ಅವ್ರನ್ನ ವರದಕ್ಷಿಣೆಗೆ ಪೀಡಿಸ್ತಾ ಇದೆಯಾ? ಆ ವಯಸ್ಸಾದವರು ಎಲ್ಲಿ ತಂದು ಕೊಡ್ತಾರೆ? ಕಟ್ಕೊಂಡು 3 ತಿಂಗಳಾದಮೇಲೆ ಈಗ ಹೆಂಡ್ತಿ ಬೇಡವಾ?
ಗಾಡಿ ಇಲ್ಲ ಅಂದರೆ ಕಟ್ಕೊಂಡು ಹೆಂಡ್ತಿ ಸಾಕಕ್ಕೆ ಹೋಗ್ತಾ ಇಲ್ಲದೆ ಇರೋಣ ನೀನು. ಹಾಂ, ನೀನು ಗಂಡ್ಸಲ್ಲ, ದುಡ್ಡು ತೊಗೊಳಕ್ಕಾಗಲ್ಲ, ವರದಕ್ಷಿಣೆ ದುಡ್ಡು ಆಸೆ ಪಡ್ತೀಯಾ? ಇನ್ನೊಂದು ಸತಿ ಏನಾದ್ರು ಗಾಡಿ ಗೀಡಿ ಅಂತ ಹೆಂಡ್ತೀನಿ ಇಲ್ಲಿವರೆಗೂ ಕರ್ಕೊಂಬಂದುಬಿಟ್ಟು ಈ 500 ಪ್ರಾಣ ತಿಂದೆ ಮಗನೇ, ಗಾಡಿ ಓಡ್ಸೋಕ್ಕೆ ನಿನ್ನ ಕೈಗಳೇ ನೆಟ್ಗಿರಬಾರ್ದು, ಹಂಗೆ ಮಾಡಿಬಿಡ್ತೀನಿ. ಯಾರೇ ನೀವು? ಏನ್ರಿ ಹೆಂಗೆ ಮಾತಾಡ್ತಾ ಇದ್ದೀರಾ? ಮಾವ ಏನಿದು? ತಿರುಗು ಮಾವ ಮಾವ ಅಂತೆ ಬಾಯೊಳಗೆ ಕೋವ ತಿರುಗ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಹೆಂಡ್ತಿ ಕರ್ಕೊಂಡು ಹೊಡ್ತಾ ಇರು. ನನಗೆ ಗಾಡಿ, ನಾನು ಅವಳನ್ನ ಕರ್ಕೊಂಡು ಮಾವ ಏನಿದು? ನೀವ್ಯಾರು ಇದಕ್ಕೆಲ್ಲ ತಲೆ ಹಾಕಕ್ಕೆ? ನೋಡೋ, ತಿರ್ಗ ಅದನ್ನೇ ಕೇಳ್ತಾ ಇದ್ರೆ ಆಮೇಲೆ ಬಾಯಲ್ಲಿ ಹೇಳಿದ್ದೀನಿ, ಕೈಯಲ್ಲಿ ಹೇಳ್ಬಿಡ್ತೀನಿ. ದೊಡ್ಡದು ದೊಡ್ಡದು ಅಂತಿದಲ್ಲ, ನನ್ನ ಕೈ ಭಾಳ ದೊಡ್ಡದು. ಕೊಡ್ತಾ ಇರ್ತೀನಿ, ತಗೋತಾ ಇರಬೇಕು. ಐನೋರೇ, ನಿಮ್ಮ ಮಗಳನ್ನ ರೆಡಿ ಮಾಡಿ ನಿಮ್ಮ ಮಳಿನ ಜೊತೆ ಕಳಿಸಿ. ಆಮೇಲೆ ಏನಾದ್ರು ಬಂತು ಅಂದರೆ ನಿಮ್ಮ ಮಗಳನ್ನ ಶಾಶ್ವತವಾಗಿ ನಿಮ್ಮ ಮನೇಲೆ ಇಟ್ಕೊಳ್ಳಿ, ನಿಮ್ಮ ಮಳಿನ ಬೇರೆ ಕಡೆ ಕಳಿಸ್ಕೊಡ್ತೀನಿ. ಅಂದರೆ ಪರಪ್ಪನ ಅಗ್ರಹಾರಕ್ಕೆ ಹೋಗೋಕೆ ರೆಡಿನಾ? ವರದಕ್ಷಿಣೆ ತಗೋತೀಯ ಅಂತ ಕೇಸ್ ಹಾಕ್ಬಿಟ್ಟು ಒಳಗೆ ಕಳಿಸಿದ್ರೆ ನೀನು ದೊಡ್ಡದಿರೋದೆಲ್ಲ ಸಣ್ಣದಾಗೋರ್ಗೂ ಈಚೆ ಬಿಡಲ್ಲ ಅವರು. ನೋಡು, ಅಲ್ಲಿದ್ದಾಗ ಕೊರ್ಕೊಂಡು ಕುತ್ಕೋಬೇಡ, ಪಾಪ ಅವ್ರಿಗೂ ಬೇಜಾರಾಯ್ತದೆ. ಅವ್ರಿಗೂ ಇದೇನಪ್ಪ ಇಂಥ ಕೊರಗೋರು ನಮ್ಮ ಮನೆಗೆ ಬಂದು ಸೇರ್ಕೊಂಡವ್ರೆ ಅಂತಾರೆ. ನಗ್ನಗ್ತಾ ಅಲ್ಲೂ ಇರು, ಆಯಿತಾ? ಮಗಿಗೆ ಒಳ್ಳೆ ಬುದ್ಧಿ ಬರಬೇಕು ಅಂದರೆ ಒಳ್ಳೆ ಪುಸ್ತಕಗಳೋದು, ಒಳ್ಳೆ ಮಾತುಗಳಾಡು, ಒಳ್ಳೆ ವಾತಾವರಣ ಇರಬೇಕು. ಬೆಳಿಗ್ಗೆ ಸಂದೆ ಆಚೆ ಈಚೆ ತಿರುಗಾಡ್ಕೊಂಡಿರು, ಚೆಂದಾಗಿ ರೆಡಿಯಾಗಿ ಒಂದು ದೇವಸ್ಥಾನಕ್ಕೆ ಹೋಗು ಬಾ. ಆ ಅಕ್ಕರು ತುಂಬ ಒಳ್ಳೆಯವರಂತೆ, ನಂಗೆ ಗೊತ್ತಿಲ್ಲ, ಸತೀಸಣ್ಣ ಹೇಳ್ತಿದ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ. ಒಳ್ಳೊಳ್ಳೆ ಮಾತಾಡ್ಕೊ, ಮಕ್ಕಳವ್ರಂತೆ, ಅವ್ರ ಜೊತೆಗೆ ಆಟ ಆಡ್ಕೊ. ಒಟ್ಟಿಗೆ ನೀನು ಯಾವಾಗಲೂ ನಗ್ನಗ್ತಾ ಇದ್ದರೆ ಆ ಮಗಿನ ಬುದ್ಧಿನೂ ಅಷ್ಟೇ ಹಂಗೆ ಒಳ್ಳೆ ತಂದಲ್ಲಿ ಬೆಳೀತದಂತೆ. ಹಂಗೆ ಇರಬೇಕು, ಆಯ್ತೆ? ನೀನೇನಾರ ಹಿಂಗೆ ಕೊರಿಕೊಂಡು ಚಿಂತೆ ಮಾಡ್ತಾ ಕೂತ್ರೆ ಆ ಮಗನೂ ಮಂಕಾಗಿ ಬೆಳೆದ್ಬಿಡ್ತದೆ. ನಿಂಗೆ ಅದಾಗಬೇಕೇ? ಇಲ್ಲ ಶಶಿ ಅಕ್ಕ, ನನಗೆ ನನ್ನ ಮಗಿನ ಮೇಲೆ ಮನೆಗೆ ಬಂದಮೇಲೆ ಜಾಸ್ತಿ ಪ್ರೀತಿ ಆಯ್ತದೆ. ಯಾಕೆಂದರೆ ಅಲ್ಲಿದ್ದಾಗ ಈ ಮಗ ಹುಟ್ಟಿದ್ರೆ ಇವ್ನು ಹೆಂಗೆ ನೋಡ್ಕೊತಾನೋ ಹೆಂಗೋ, ಅದಕ್ಕೂ ಒಂದು ವಯಸ್ಸು ಸಂದಾಕಿರ ಸೇಯೋಕ್ಕಿಲ್ಲ ಅನ್ನೋ ಕೊರಗಿತ್ತು. ಆದರೆ ಈಗ ಇಂಥ ದೊಡ್ಡಪ್ಪ ದೊಡ್ಡವ ಅಜ್ಜಿ ತಾತ ಅತ್ತೆ ಮಾವ ಎಲ್ಲರೂ ಸಿಗ್ತಿದ್ದೀರಿ. ಹಿಂಗಿದ್ದ ಮೇಕೆ ಜಮೀನ್ದಾರು ವಂಶದ ಕುಡಿ ಚಂದಾಕೆ ಬೆಳಿಬೇಕು. ಅವ್ರ ತಾತ ನನಗೆ 10 ನ್ಯಾಯ ಮಾಡೋ ಅಂತ ಮಗ ಆಗಬೇಕು, ಹಂಗೆ ಬೆಳೆಸ್ಬೇಕು ಅಂತ, ಅದನ್ನು ಚಂದಾಗಿ ಒಳ್ಳೆ ಬುದ್ಧಿ ಕೊಡಬೇಕು ಅಂತ ಆ ಮಗಿನ ಮೇಲೆ ಜಾಸ್ತಿ ಪ್ರೀತಿ ಬಂದು ಬೆಳೆಸ್ಬೇಕು ಅನ್ನಿಸ್ತಾ ಇದೆ. ಅದಪ್ಪ ಮಾತು ಅಂದರೆ ಭಾಳವ್ರಿಗೊಂದು ಮಾತು, ಬಾಳೆಗೊಂದು ಗೊನೆ ಅಂತ. ನೋಡು, ಎಷ್ಟು ಬೇಗ ಅರ್ಥ ಮಾಡ್ಕೊಬಿಟ್ಟೆ. ಇದೇ ಬುದ್ಧಿ ನಿನ್ನ ಗಂಡಂಗಿದ್ದಿರೆ ಈ ಪಾಡೆಲ್ಲ ಬೀಳಂಗೆ ಇರಲಿಲ್ಲ. ಹೋಗ್ಲಿ ಬಿಡು, ಅವನ ವಿಷಯ ಯಾಕೆ ಹೇಳಿದ್ದೆಲ್ಲ ನೆನಪೈತಲ್ಲ. ಹಾಗೆ ನನ್ನ ಹತ್ರ ಒಂದೆರಡು ಒಳ್ಳೆ ಬುಕ್ಗಳಿದ್ದು ಅವ ಕೊಡ್ತೀನಿ, ಸೂಟ್ ಕೇಸಲ್ಲಿ ಹಾಕ್ಕೊಂಡೋಗು. ಅಲ್ಲಿ ನೀನೊಬ್ಬಳೇ ಇದ್ದಾಗ ಕೂತ್ಕೊಂಡು ಓದು, ಆಯಿತೆ? ಆಮೇಲೆ ಟಿ ವಿಲೂ ಅಷ್ಟೇ ಅಂಥವಿಂಥವೇನು ನೋಡೋಕೆ ಹೋಗಬೇಡ. ಒಳ್ಳೆಯದನ್ನು ನೋಡು, ಒಳ್ಳೆ ಮಾತುಗಳಾಡು. ಏನೇ ಅಷ್ಟೇ, ಇವಾಗ ನೀನೇನು ನೋಡ್ತೀಯ, ನೀನೇನು ಮಾತಾಡ್ತೀಯ, ಅದೇ ಆ ಮಗಿಗೆ ಒಂದು ಒಳಗಿಂದ ಬರೋ ಅಂಥ ಗುಣಗಳು. ನೀನು ಇವಾಗ ಒಳ್ಳೆ ಥರದಲ್ಲಿ ಎಲ್ಲ ಮಾತುಕತೆ ಆಡಿದ್ರೆ ಅದು ನಾಳಿಕೆ ಹುಡ್ತಾನೆ ಒಳ್ಳೆದೇ ಇಟ್ಕೊಂಡು ಆಮೇಲೆ ನಾವೇನು ಹೇಳ್ಕೊಡ್ತೀವಿ ಅದನ್ನ ಕಲಿತದೆ. ಈಗ ನೀನು ಬರೀ ಚಿಂತೆ ಕೊರಗು ಅಂತ ಹೋದರೆ ಆ ಮಗಿನ ಬುದ್ಧಿನೂ ಹಾಗೆ ಆಗ್ಬಿಟ್ಟು ನಾಳೆ ಏನು ಮಾಡೋಕ್ಕೋದ್ರೂ ಸರಿ ಹೋಗೋಕ್ಕಾಗಲ್ಲ. ಅದಕ್ಕೆ ಈಗಿಂದನೇ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಬೆಳೆಸು. ನಾಳೆಗೆ ಅದು ದೊಡ್ಡದಾದ್ಮೇಕು ನಾಲ್ಕು ಚಂದಕ್ಕೆ ಉಳಿಸ್ಕೊಳ್ಳೋ ಅಂತ ಮಗ ಆಯ್ತದೆ. ನೀನು ಹೇಳ್ದಲ್ಲ ಅವ್ರ ತಾತ ನನಗೆ ಅಂತ, ಹಂಗೆ ಆಗಲಿ. ಸಸ್ಯಕ್ಕ ಆದರೆ ಒಂದು ಏನಾರ ತಿನ್ನಬೇಕು ಅನ್ನಿಸ್ತದೆ, ಆದರೆ ವಾಂತಿ ಬಂದಂಗೆ ಆಯ್ತದೆ. ಏನು ಮಾಡೋದು? ನೋಡು, ಡಾಕ್ಟ್ರ್ ಹತ್ರ ಚೆಕಪ್ಗೆ ಹೋದಾಗ ಹೇಳು, ಇವಾಗೇನು ಅವಾಗಿನ ಹಂಗೇನಿಲ್ಲ, ಮಾತ್ರೆಗಳು ಕೊಡ್ತಾರೆ. ಅವಾಗೆಲ್ಲ ಬಸ್ಸಿಗೆ ಬೈಕೆ ಅನ್ನೋದು ಇದ್ದಿದೆ, ವಾಂತಿ ಬರೋದು, ವಾಕರಿಕೆ ಬಂದಂಗೆ ಆಗೋದು ಇವೆಲ್ಲ ಆಯ್ತದೆ ಕೆಲವ್ರಿಗೇನು ಹಾಕಿಲ್ಲ. ಈಗ ಹಂಗಾದಾಗ ಮುಂಚೆ ಆದರೆ ಪಾಪ ಸಂಕಟ ಪಡಬೇಕಾಗಿತ್ತಂತೆ. ನನಗೂ ಗೊತ್ತಿಲ್ಲ ಕಣ್ಣಲ್ಲಿ, ಹಿಂಗೆ ನೋಡಿದ್ರನ್ನ ಕೇಳಿವಿನಿ. ಈಗೇನೋ ಡಾಕ್ಟ್ರು ಮಾತ್ರೆ ಕೊಡ್ತಾರಂತೆ, ಸರಿ ಹೋಗ್ತದಂತೆ. ನನಗೆ ಏನಾನ ತಿನ್ನಬೇಕು ಅನಿಸ್ತದೆ, ತಿಂದರೆ ವಾಂತಿ ಅನ್ನಂಗೆ ಆಯ್ತದೆ. ಅದು ನೋಡ್ತಿದ್ದಂಗೆ ಊಟ ಏನಪ್ಪ ಅನ್ನಿಸ್ತದೆ, ಅದಕ್ಕೆ ಹುಳಿ ತಿನ್ನಬೇಕು ಅಂತ ಭಾಳ ಅನ್ನಿಸ್ತದೆ. ಹೂ ಕಣಮ್ಮ, ಅದೇನೆ ಬಸ್ರಿ ಬೈಕೆ ಅಂದರೆ ಮಾವಿನಕಾಯಿ ಹುಣಸೆಹಣ್ಣು ಇವೆಲ್ಲ ತಿನ್ನಬೇಕು ಅನಿಸ್ತದೆ. ನೀದಕ್ಕೆ ಶಶಿ ಅಕ್ಕ, ಇದೇನು ಇಷ್ಟೊತ್ತಲ್ಲಿ ಇಬ್ಬರು ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದೀರಿ? ಯಾಕೆ ಮನೆ ಕಳಕ್ಕೆ ನಿದ್ದೆ ಬಂದಿಲ್ವಾ? ಶಶಿ ಅಕ್ಕ, ಸತೀಶಣ್ಣ ಇನ್ನೇ ಬಂದಿಲ್ವೇ? ಪವಿ ಎಲ್ಲೋಗಿದ್ದೆ? ನಾವು ಹಿಂಗೆ ಊಟ ಆಯ್ತಲ್ಲ ಮಾತಾಡ್ಕೊಂಡು ಕೂತಿದ್ದೋ. ಅತ್ತೆ ಒಳಗೆ ಏನೋ ಮಾಡ್ತಾಯಿದ್ರು, ನಾವು ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದೋ. ನೀನೆಲ್ಲೋಗಿದ್ದೆ? ಏನೂ ಇಲ್ಲ, ಈಚೆಗಡೆ ಬಂಗಾರಿ ಮಗನಿಗೆ ಊಟ ಮಾಡಿಸ್ತಾ ಇದ್ಲು, ಅವನ ಜೊತೆ ಆಟ ಆಡ್ಕೊಂಡು ಕೂತಿದ್ದೆ. ಈಗ ಅವನಿಗೆ ನಿದ್ದೆ ಬಂತು ಅಂತ ಅವರಮ್ಮ ಎತ್ಕೊಂಡೋದ್ಲು, ನಾನು ಒಳಗೆ ಬಂದೆ. ಅಲ್ಲ, ಹಿಂಗೆ ಮಗಿನ ಜೊತೆ ಆಟ ಆಡ್ತಾ ಕೂತಿರ್ತೀಯೋ, ನಾನು ಹೇಳಿದ ಕೆಲಸ ಮಾಡ್ತೀಯೋ? ಅದೇ ಶಶಿ ಅಕ್ಕ, ಮುರಳಿಗೆ ಫೋನ್ ಮಾಡು ಅಂತ ಹೇಳಿದ್ದೆ ತಾನೇ, ಮಾಡ್ದಾ? ಅದು ಇಲ್ಲ, ಮಾಡಿಲ್ಲ. ನೀನೇನು ಮಾಡ್ತಿ? ಮಗಿ ನನಗೆ ಮಕ್ಳ ಜೊತೆಗೆ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಮದುವೆ ಆಗದೆ ಗಂಡನ ನನಗೋಬೇಕು. ನಾನು ಹೇಳಿದ್ದೆಲ್ಲ ಮರ್ತ್ಬಿಟ್ಟ? ಅಯ್ಯೋ ಇಲ್ಲ, ನಾನು ಅವ್ರಿಗೆ ಫೋನ್ ಮಾಡಬೇಕಾಗಿತ್ತು. ಸರಿ ಶಶಿ ಅಕ್ಕ, ಈಗ ಹೋಗಿ ಮಾಡಲಾ? ಕಣಿ ಕೇಳು, ಹೋಗು ಮಾಡು.
ಅಂದಿದ್ದಕ್ಕೆ ಊಟ ಆಯ್ತಾ? ನೀವು ನಾಳಿಕ ಊರಿಗೆ ಹೋಗೋದು? ಹ್ಞೂ ಪವಿ, ನಾಳಿಕೆ ಸತೀಶನ್ನ ಕರ್ಕೊಂಡೋಗ್ತಾರೆ. ನಾಳಿಕೆ ಹೋಗ್ಬಿಟ್ಟು ಬರ್ತೀನಿ. ನೀನು ನಿಮ್ಮ ಯಜಮಾನ್ರ ಮನೆಗೆ ಹೋದ್ಮೇಲೆ ಫೋನ್ ಮಾಡು. ನಾನು ಅಲ್ಲಿಂದ ಬಂದ್ಮೇಲೆ ನೀನು ಇಲ್ಲಿಗೆ ಬಾ. ಅಯ್ಯೋ ಅದಕ್ಕೆ ನೀವು ಕರೆಯೋದಿಚ್ಚ, ನಾನು ಬರೋದಿಚ್ಚ. ಕಿಶೋರಣ್ಣ ಚಿಕ್ಕವನಿದ್ದಾಗ ನನಗೆ ಎಷ್ಟು ಅಯ್ಯೋ ಅನ್ಸೋನು ಗೊತ್ತಾ? ಇವಾಗ ಅವನು ಮಗನ ಮಗಳು ಹುಡ್ತಾರಲ್ಲ, ಅವ್ರನ್ನೂ ಅಯ್ಯೋ ಅನಿಸ್ತೀನಿ, ಅವಾಗ ಗೊತ್ತಾಗುತ್ತೆ.